LPG ವರ್ಸಸ್ ಇಂಡಕ್ಷನ್ ನಿಮ್ಮ ಕಿಚನ್ ನಲ್ಲಿ ಯಾವುದು ಹೆಚ್ಚು ದುಡ್ಡು ಉಳಿಸುತ್ತೆ ಬನ್ನಿ ನೋಡೋಣ. ಗ್ಯಾಸ್ ಸ್ಟವ್ ನಲ್ಲಿ ನೀವು ಅಡುಗೆ ಮಾಡಿದಾಗ LPG ಯಲ್ಲಿ ಕೇವಲ 40% ಮಾತ್ರ ಯೂಸ್ ಆಗುತ್ತೆ. ಅದೇ ಉಳಿದಂತ 60% ಹೀಟ್ ಆಗಿ ಗಾಳಿಲಿ ವೇಸ್ಟ್ ಆಗುತ್ತೆ. ಅದೇ ನೀವು ಇಂಡಕ್ಷನ್ ಸ್ಟವ್ ನಲ್ಲಿ ಎಲ್ಲಾದ್ರೂ ಅಡುಗೆ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡ್ರೆ 90% ಯೂಸ್ ಆಗುತ್ತೆ, ವೇಸ್ಟ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ನಿಮಗೊಂದು ಡೊಮೆಸ್ಟಿಕ್ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ 915 ರೂಪಾಯಿ 50 ಪೈಸೆ ರೇಟ್ ಆಗುತ್ತೆ. ಇನ್ನೂ ಒಂದಷ್ಟು ರಿಲೇಟೆಡ್ ನಂಬರ್ಸ್ ಇದಾವೆ, ಅದನ್ನು ನೋಡೋಣ. ಈ ಇಂಡಕ್ಷನ್ ಕುಕ್ಕರ್ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ ವ್ಯಾಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಸಿಂಗಲ್ ಬರ್ನರ್ ಸ್ಟವ್ಸ್ 1200 ವ್ಯಾಟ್ಸ್ ನಿಂದ ಹಿಡ್ಕೊಂಡು 2000 ವ್ಯಾಟ್ಸ್ ನವರೆಗೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ. ನೀವು ಒಂದು 2000 ವ್ಯಾಟ್ ನ ಇಂಡಕ್ಷನ್ ಕುಕ್ಕರ್ ತಗೊಂಡ್ರಿ ಅಂತ ಅಂದ್ಕೊಳ್ಳೋಣ. ಪ್ರತಿದಿನ 2 ಅವರ್ಸ್ ಯೂಸ್ ಮಾಡ್ತೀರಾ. ಪ್ರತಿದಿನಕ್ಕೆ 4 ಯೂನಿಟ್ ಅಂತ ತಗೊಂಡ್ರು ಇಡೀ ತಿಂಗಳಿಗೆ 120 ಯೂನಿಟ್ ಆಯ್ತು. ಬೆಂಗಳೂರಿನಲ್ಲಿ ಒಂದು ಮನೆ 100 ಯೂನಿಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ರೇಟ್ ಬಂದು ಯೂನಿಟ್ಗೆ 7 ರೂಪಾಯಿ 30 ಪೈಸೆ. ಈ ರೇಟ್ ನ ಪ್ರಕಾರ ಇಂಡಕ್ಷನ್ ಸ್ಟವ್ ಬಳಸೋದಕ್ಕೆ ಒಂದು ತಿಂಗಳ ಖರ್ಚು 870 ರೂಪಾಯಿ ಆಗುತ್ತೆ. ಅದೇ LPG ಒಂದು ತಿಂಗಳಿಗೆ ಒಂದು ಸಿಲಿಂಡರ್ನ ಯೂಸ್ ಮಾಡಿದ್ರೆ ಒಂದು ಸಿಲಿಂಡರ್ಗೆ 915 ರೂಪಾಯಿ 50 ಪೈಸೆ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಡಕ್ಷನ್ ಸ್ಟವ್ ನ ನೀವು ಯೂಸ್ ಮಾಡಿದ್ರೆ 50 ರೂಪಾಯಿ ಸೇವ್ ಮಾಡಬಹುದು. ಈಗ US ಇರಾನ್ ಯುದ್ಧ ಬೇರೆ ನಡೀತಾ ಇದೆ, ಎಲ್ಲೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ವೇಳೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರು ಕೂಡ ಕಮರ್ಷಿಯಲ್ ಸಿಲಿಂಡರ್ 6000 ರೂಪಾಯಿ ಪ್ರತಿ ಸಿಲಿಂಡರ್ ಇದೆ. ಆದ್ರೆ ಇಂಡಕ್ಷನ್ ಸ್ಟವ್ ಹಾಗಲ್ಲ, ಒಂದು 2000 ರೂಪಾಯಿಂದ ಇಂಡಕ್ಷನ್ ಸ್ಟವ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅದನ್ನ ಹೆಚ್ಚು ಸಮಯದವರೆಗೂ ಕೂಡ ನೀವು ಯೂಸ್ ಮಾಡಬಹುದು, ಬಾಳಿಕೆ ಕೂಡ ಹೆಚ್ಚು ಬರುತ್ತೆ. ಆದ್ರೆ ಇಲ್ಲೊಂದು ಮೇಜರ್ ಪಾಯಿಂಟ್ ಇದೆ, ನೀವು ಇಂಡಕ್ಷನ್ ಸ್ಟವ್ ನ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಪಾತ್ರೆ ಕುಕ್ ವೇರ್ ಕೂಡ ಬೇಕು. ಅದು 1000 ರೂಪಾಯಿಂದ ಶುರು ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ಟೇಬಲ್ ಆದಂತ ಪವರ್ ಸಪ್ಲೈ ಕೂಡ ಬೇಕಾಗುತ್ತೆ. ಹಾಗಾದ್ರೆ ನಿಮ್ಮ ಕಿಚನ್ಗೆ ನೀವು ಯಾವುದನ್ನು ಚೂಸ್ ಮಾಡ್ತೀರಾ? LPG ಸಿಲಿಂಡರ್ ಅಥವಾ ಇಂಡಕ್ಷನ್ ಸ್ಟವ್? ಕಮೆಂಟ್ ನಲ್ಲಿ ತಿಳಿಸಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.